ಹಾಯ್ ಗೆಳೆಯರೆ, ಇದು ಬ್ಯಾಂಗ್ಳೂರಲ್ಲಿ ವೇಸ್ಟನ್ನು ಯೂಸ್ ಮಾಡಿ ಓಕೆ. ಈ ಬ್ಯಾಂಗ್ಳೂರಲ್ಲಿ ಯಾವ ವಸ್ತುನೂ ವೇಸ್ಟ್ ಆಗಲ್ಲ ಅಂದರೆ ಯೂಸ್ ಆಗುತ್ತೆ. ಬನ್ನಿ ಒಳಗಡೆ ಹೋಗೋಣ. ಹಾಯ್, ದಿಸ್ ಇಸ್ ಟ್ರಾವೆಲ್ ವಿತ್ ನೋಡಿ, ಟಯರ್ಗಳಲ್ಲಿ ಗಿಡ ಬೆಳೆಸಿದ್ದಾರೆ. ಫ್ರೆಂಡ್ಸ್, ಚಪ್ಪಲಿನೂ ಸಹ ಬಿಟ್ಟಿಲ್ಲ. ಚಪ್ಪಲಿ ಒಳಗಡೆ ಮಣ್ಣು ತುಂಬಿಸಿ ಅದರಲ್ಲೂ ಗಿಡ ಬೆಳೆಸಿದ್ದಾರೆ. ಯಾವುದೇ ವೇಸ್ಟ್ ಇದೆ ನೋಡಿ, ಟೈಲ್ ಕಾಣಿಸ್ತಿದೆಯಲ್ಲ, ಒಂದೇ ವೆರೈಟಿ ಟೈಲ್ಸ್ ಇದೆ, ಎಲ್ಲ ಡಿಫ್ರೆಂಟ್ ಟೈಲ್ಸ್ ಇದೆ. ಅಲ್ಲಿ ಚೇರ್ಸ್ ಇರ್ಬೋದು, ಎಲ್ಲ ವೇಸ್ಟ್ ಕ್ಲಾತ್ನ ಯೂಸ್ ಮಾಡಿದ್ದಾರೆ. ನಾವು ಯಾವುದನ್ನ ವೇಸ್ಟು ಅಂತ ನಮ್ಮ ಮನೆಯಿಂದ ಆಚೆ ಹಾಕ್ತಿರೋ ಅದೆಲ್ಲ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಸುಂದರವಾಗಿರ್ಬೋದು ಅಂದ್ಬಿಟ್ಟು ಇಲ್ಲಿ ನಾವು ನೋಡ್ಬೋದಾಗಿದೆ. ನೋಡಿ, ಕೆಫೆ ಇದೆ. ಪಿಜ್ಜಾ, ಬರ್ಗರ್, ಫ್ರೆಂಚ್ ಆ ಥರದ್ದೆಲ್ಲ ಸಿಗೋದಿಲ್ಲಿ. ನೋಡಿ, ಸೋಫಾ ಎಲ್ಲ ಬೆಸ್ಟ್ ಔಟ್ ಆಫ್ ವೇಸ್ಟ್ಗೆ ಇದೊಂದು ಉದಾಹರಣೆ. ನೋಡಿ, ಅದು ಅಷ್ಟೇ, ಹಳೇದಾಗಿರೋದು ಗಾಡಿ, ಅದನ್ನು ತಂದು ಮೇಲ್ಗಡೆ ಇಟ್ಟು ಅದನ್ನು ಡೆಕೋರೇಟಿವ್ ಆಗಿ ಮಾಡಿದ್ದಾರೆ. ಗಿಡಗಳನ್ನ ನೋಡಿ ಹೇಗೆ ಬೆಳೆಸಿದ್ದಾರೆ. ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಮೈಂಡ್ಗೆ. ಯಾವಾಗಾದರೂ ಟೈಮ್ ಆದರೆ ಒಂದ್ಸರಿ ವಿಸಿಟ್ ಮಾಡಿ. ಗೂಗಲಲ್ಲಿ ನೋಡಿದ್ರೆ ಬರುತ್ತೆ ಬ್ಯಾಂಗ್ಳೂರ್ ಕ್ರಿಯೇಟಿವ್ ಸರ್ಕಸ್ ಅಂತ. ಆ ತಗಡುಗಳೆಲ್ಲ ಲಾಸ್ಟಲ್ಲಿ ಇಟ್ಟು ಅದಕ್ಕೆಲ್ಲ ಪೇಂಟಿಂಗ್ ಮಾಡಿ ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಇದೆಲ್ಲ ಗ್ರೋ ಬ್ಯಾಗ್ಸ್ಗೆ ಹಿಂದೆ ಹ್ಯಾಂಗ್ ಮಾಡಿ ಹಾಕಿದ್ದಾರೆ. ಎಲ್ಲ ಸೊಪ್ಪುಗಳನ್ನೆಲ್ಲ ಬೆಳೆಸಿದ್ದಾರೆ. ನಾವು ಹೊರಗಡೆ ತಂದು ಮಾಡಿ ತಿನ್ನೋಕ್ಕಿಂತ ನಮ್ಮ ಮನೇಲಿ ನಮಗೆ ಬೇಕಾದಷ್ಟು ನಾವು ತರಕಾರಿ ಬೆಳ್ಕೋಬೋದು ಟೆರೆಸ್ ಗಾರ್ಡನಲ್ಲಿ. ಹೀಗೆ ಟ್ರಾವೆಲ್ ವಿತ್ ತನುಷ್ ಜೊತೆ ಟ್ರಾವೆಲ್ ಮಾಡ್ತಾಯಿರಿ. ನಾನು ಹೋಗೋ ಪ್ರತಿಯೊಂದು ಜಾಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಪೈನಾಪಲ್ ಎಷ್ಟು ಚೆನ್ನಾಗಿ ಬೆಳೆದಿದೆ. ಪ್ಲೀಸ್ ಫ್ರೆಂಡ್ಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.